ಪ್ರಿಯ ವೀಕ್ಷಕರ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಶ್ವದ ಅತ್ಯಂತ ವಿಶಾಲ, ಶಾಂತ ಮತ್ತು ರಹಸ್ಯಮಯ ದೇಶ ಮಂಗೋಲಿಯಾ. ಅಂತ್ಯವಿಲ್ಲದ ಹುಲ್ಲುಗಾವಲುಗಳು, ಗೋಬಿ ಮರುಭೂಮಿ, ಹಿಮ ಪರ್ವತಗಳು ಮತ್ತು ಸಾವಿರಾರು ವರ್ಷಗಳಿಂದ ಮುಂದುವರಿದ ಅಲೆಮಾರಿ ಜೀವನ ಶೈಲಿ. ಇಲ್ಲಿ ನಗರಗಳಿಗಿಂತ ಹೆಚ್ಚು ಆಕಾಶ, ರಸ್ತೆಗಳಿಗಿಂತ ಹೆಚ್ಚು ಮೈದಾನ, ಕಟ್ಟಡಗಳಿಗಿಂತ ಹೆಚ್ಚು ಇತಿಹಾಸ ಪಿಸುಗುಡುವ ದೇಶ ಮಂಗೋಲಿಯಾ. ಇದು ಶಬ್ದಗಳ ದೇಶವಲ್ಲ, ಇದು ಮೌನದ ಅದ್ಭುತ. ಮಂಗೋಲಿಯಾದ ವೈಶಿಷ್ಟ್ಯತೆ, ಅಲೆಮಾರಿ ಜನರ ಜೀವನ ಶೈಲಿ, ವಿಶ್ವದ ಅತಿ ಕಡಿಮೆ ಜನಸಂಖ್ಯೆ ಇರೋದಕ್ಕೆ ಕಾರಣಗಳು, ಪ್ರಪಂಚದಲ್ಲೇ ಈ ದೇಶವನ್ನು ವಿಭಿನ್ನವಾಗಿಸುವ ಅಚ್ಚರಿಯ ಸತ್ಯಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಮಂಗೋಲಿಯಾ ಅಂತ ಹೇಳಿದರೆ ಧೈರ್ಯಶಾಲಿ ಜನರ ದೇಶ ಎಂದರ್ಥ. ಸ್ಥಳೀಯರು ಇದನ್ನು ನೀಲಿ ಆಕಾಶದ ಭೂಮಿ ಅಂತ ಕರೀತಾರೆ. ಯಾಕೆಂದರೆ ಒಂದು ವರ್ಷದಲ್ಲಿ 250ಕ್ಕೂ ಹೆಚ್ಚು ದಿನಗಳಲ್ಲಿ ಸೂರ್ಯನ ಬೆಳಕಿರುತ್ತೆ. ಮಂಗೋಲಿಯಾ ಪೂರ್ವ ಏಷ್ಯಾದಲ್ಲಿರೋ ಒಂದು ಸುಂದರ ಮತ್ತು ಸ್ವಾವಲಂಬಿ ದೇಶವಾಗಿದೆ. ಬಹುಶಃ ಆಧುನಿಕ ಜಗತ್ತಿನ ಅತ್ಯಂತ ಆಕರ್ಷಕ ದೇಶಗಳಲ್ಲಿ ಮಂಗೋಲಿಯಾ ಕೂಡ ಒಂದು ಅಂತ ಹೇಳ್ಬೋದು. ವೀಕ್ಷಕರೇ, ಮಂಗೋಲಿಯಾ ಎಷ್ಟು ದೊಡ್ಡದು ಅಂತಂದರೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳನ್ನು ಸೇರಿಸಿದ್ರು ಕೂಡ ಮಂಗೋಲಿಯಾ ಅದಕ್ಕಿಂತ ಸ್ವಲ್ಪ ದೊಡ್ಡದಂತಲೇ ಹೇಳ್ಬೋದು. ಸುಮಾರು 1.5 ಮಿಲಿಯನ್ ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಭೂಮಿಯನ್ನು ಈ ದೇಶ ಹೊಂದಿದೆ. ಇದರ ಒಟ್ಟಾರೆ ವಿಸ್ತೀರ್ಣದ ದೃಷ್ಟಿಯಿಂದ ವಿಶ್ವದ 18ನೇ ಅತಿ ದೊಡ್ಡ ದೇಶವಾಗಿದೆ. ಆದರೆ ಜನಸಂಖ್ಯೆ ಮಾತ್ರ ತುಂಬ ಕಡಿಮೆ. ಈ ದೇಶದಲ್ಲಿ ಕೇವಲ 35 ಲಕ್ಷ ಜನ ವಾಸ ಮಾಡ್ತಾರೆ. ಅಂದರೆ ಪ್ರತಿ ಚದರ ಕಿಲೋಮೀಟರ್ ಭೂಮಿಗೆ ಕೇವಲ 2 ಜನ ವಾಸ ಮಾಡ್ತಿದ್ದಾರೆ. ಯುರೇಷಿಯನ್ ಖಂಡದ ಮಧ್ಯದಲ್ಲಿ ಸಿಕ್ಕಿಬಿದ್ದಿರುವ ಮಂಗೋಲಿಯಾ ತನ್ನ ಎಲ್ಲ ಕಡೆಗಳಲ್ಲಿ ಸಾಗರದಿಂದ ಬೇರ್ಪಡಿಸೋ 100 ಕಿಲೋಮೀಟರ್ ಭೂಮಿಯಿಂದ ಸುತ್ತುವರೆದಿದೆ. ಇದು ಆಂತರಿಕ ಸಮುದ್ರಕ್ಕೆ ಪ್ರವೇಶವನ್ನು ಹೊಂದಿರದ ವಿಶ್ವದ ಅತಿ ದೊಡ್ಡ ಭೂಕುಸಿತ ದೇಶವಾಗಿದೆ. ಅಂದರೆ ಇದೊಂದು ದೊಡ್ಡ ಲ್ಯಾಂಡ್ ಲಾಕ್ ಕಂಟ್ರಿ ಆಗಿದೆ. ಇಲ್ಲಿ ಕಜಕಿಸ್ತಾನ್ ಮಂಗೋಲಿಯಾಗಿಂತ ಗಣನೀಯವಾಗಿ ದೊಡ್ಡದಾಗಿದೆ ಮತ್ತು ತಾಂತ್ರಿಕವಾಗಿ ಅದೊಂದು ದೊಡ್ಡ ಲ್ಯಾಂಡ್ ಲಾಕ್ ಕಂಟ್ರಿ ಅಂತ ಹೇಳ್ತಾರೆ. ಆದರೆ ಅದು ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ಸುಮಾರು 1900 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಅದರ ಮೂಲಕ ಆ ದೇಶ ರಷ್ಯಾ, ಅಜರ್ಬೈಜಾನ್, ಇರಾನ್ ಮತ್ತು ತುರ್ಕಿಮೆನಿಸ್ತಾನದೊಂದಿಗೆ ಕಡಲ ವ್ಯಾಪಾರವನ್ನು ನಡೆಸ್ಬೋದು. ಆದರೆ ಮಂಗೋಲಿಯಾ ಇದಕ್ಕೆ ತದ್ವಿರುದ್ಧವಾಗಿದೆ. ಮಂಗೋಲಿಯಾ ರಷ್ಯಾ ಮತ್ತು ಚೀನಾದ ಗಡಿಗಳಿಂದ ಆವೃತವಾಗಿದೆ. ವಿಶ್ವದ 2ನೇ ಅತಿ ದೊಡ್ಡ ಭೂಕುಸಿತ ದೇಶವಾಗಿರೋ ಮಂಗೋಲಿಯಾ ಚೀನಾದೊಂದಿಗೆ 4630 ಕಿಲೋಮೀಟರ್ ಮತ್ತು ರಷ್ಯಾದೊಂದಿಗೆ 3452 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ಳುತ್ತೆ. ಮಂಗೋಲಿಯಾದ ರಾಜಧಾನಿ ಉಲನ್ ಬತಾರ್. ಇದನ್ನು ವಿಶ್ವದ ಅತ್ಯಂತ ಶೀತ ರಾಜಧಾನಿ ಅಂತ ಕರೆಯಲಾಗುತ್ತೆ. ಇಲ್ಲಿಯ ತಾಪಮಾನ -52 ಡಿಗ್ರಿಗಳಿಗಿಳಿಯುತ್ತೆ. ಈ ದೇಶದ ಜನಸಂಖ್ಯೆಯ ಸುಮಾರು 48%, ಅಂದರೆ 1.6 ಮಿಲಿಯನ್ ಜನರು ಕೇವಲ 0.3% ಭೂಮಿಯಲ್ಲಿ ವಾಸ ಮಾಡ್ತಿದ್ದಾರೆ. ಅಂದರೆ ಆಶ್ಚರ್ಯ ಅನಿಸುತ್ತೆ. ಉಳಿದ 52% ಜನಸಂಖ್ಯೆ ಸುಮಾರು 99.7% ಭೂಮಿಯಲ್ಲಿ ವಾಸ ಮಾಡ್ತಿದ್ದಾರೆ. ಅಂದರೆ ಮಂಗೋಲಿಯಾ ದೇಶ ಸುಮಾರು 99.7% ನಿರ್ಜನವಾಗಿದೆ ಅಂತ ಹೇಳ್ಬೋದು. ಮಂಗೋಲಿಯಾ ದೇಶದಲ್ಲಿ ಸರಾಸರಿ ಒಬ್ಬ ವ್ಯಕ್ತಿಗೆ 13 ಕುದುರೆಗಳು ಮತ್ತು 35 ಕುರಿಗಳಿರುತ್ತೆ. ಮಂಗೋಲಿಯಾದ ಕರೆನ್ಸಿಯನ್ನು ಮಂಗೋಲಿಯನ್ ಟೋಗ್ರೋಗ್ ಅಂತ ಕರೆಯಲಾಗುತ್ತೆ. ಇದು ವಿಶ್ವದ ಅತ್ಯಂತ ದುರ್ಬಲ ಕರೆನ್ಸಿಗಳಲ್ಲಿ ಒಂದಾಗಿದೆ. ಒಂದು ಟೋಗ್ರೋಗ್ ಭಾರತೀಯ 106 ರೂಪಾಯಿಗಳಿಗೆ ಸಮಾನವಾಗಿರುತ್ತೆ. ಈ ದೇಶದಲ್ಲಿ 50% ಬೌದ್ಧರು ವಾಸ ಮಾಡಿದರೆ 3% ಮುಸ್ಲಿಮರಿದ್ದಾರೆ, 2.2% ಕ್ರಿಶ್ಚಿಯನ್ರಿದ್ದಾರೆ. ಉಳಿದ 40% ಯಾವುದೇ ಧರ್ಮದೊಂದಿಗೆ ಗುರುತಿಸ್ಕೊಂಡಿಲ್ಲ. ಇವರ ಭಾಷೆ ಮಂಗೋಲಿಯನ್. 16ನೇ ಶತಮಾನದ ಕೊನೆಯಲ್ಲಿ ಬೌದ್ಧ ಧರ್ಮ ಮಂಗೋಲಿಯಾದಲ್ಲಿ ಹರಡಲಿಕ್ಕೆ ಶುರು ಮಾಡುತ್ತೆ. ಮಂಗೋಲಿಯಾ ತನ್ನ ಸ್ವತಂತ್ರಕ್ಕಾಗಿ ರಾಜರೊಂದಿಗೆ ಹೋರಾಡಬೇಕಾಗುತ್ತೆ. ಇದರಲ್ಲಿ ಸೋವಿಯತ್ ಒಕ್ಕೂಟ ಅವರಿಗೆ ಸಹಾಯ ಮಾಡುತ್ತೆ. 1921ರಲ್ಲಿ ಜಗತ್ತು ಮಂಗೋಲಿಯಾವನ್ನು ಸ್ವತಂತ್ರ ದೇಶ ಅಂತ ಒಪ್ಕೊಳ್ತು. ತದನಂತರ ಕೆಂಪು ಕ್ರಾಂತಿಯಲ್ಲಿ ಸಿಲುಕಿಕೊಂಡ ಮಂಗೋಲಿಯಾದಲ್ಲಿ ಪ್ರಸ್ತುತ ಪ್ರಜಾಪ್ರಭುತ್ವವಿದೆ. 1991ರ ಸೋವಿಯತ್ ಯೂನಿಯನ್ ಕುಸಿತದಿಂದಾಗಿ ಮಂಗೋಲಿಯಾದಲ್ಲೂ ಕೂಡ ಬದಲಾವಣೆಯ ಬೇಡಿಕೆ ಹೆಚ್ಚಾಯಿತು. 1990ರಲ್ಲಿ ಶಾಂತಿಯುತ ಒಪ್ಪಂದದ ಮೂಲಕ ಕಮ್ಯುನಿಸ್ಟ್ ಆಡಳಿತದಿಂದ ಹೊರಬಂದು ಪ್ರಜಾಪ್ರಭುತ್ವ ದೇಶವಾಯಿತು. ಆಧುನಿಕ ಮಂಗೋಲಿಯಾದ ಪ್ರಸ್ತುತ ನಾಯಕ ಅಧ್ಯಕ್ಷ ಒಕ್ನಗಿನ್ ಕುರೆಲ್ಸಿಕ್ ಅವರು ಜೂನ್ 2021ರಿಂದ ಈ ರಾಷ್ಟ್ರದ ಮುಖ್ಯಸ್ಥರಾಗಿದ್ದಾರೆ. ವೀಕ್ಷಕರೇ, ಇಲ್ಲಿಯ ಅಲೆಮಾರಿ ಜನಾಂಗಕ್ಕೆ ತನ್ಸಂಡಿಯ ಕುಲದವರಂತ ಕರೀತಾರೆ. ಸಾಮಾನ್ಯವಾಗಿ ಇವರ ಅಲೆಮಾರಿ ಜೀವನ ಹೇಗಿರುತ್ತೆ ಅಂದರೆ, ಇಲ್ಲಿ 4 ಕುಟುಂಬಗಳು ಒಟ್ಟಿಗೆ ಸೇರಿ 3ರಿಂದ 5 ಗರ್ಗಳ ಶಿಬಿರವನ್ನು ಇವರು ರಚನೆ ಮಾಡ್ಕೊತಾರೆ. ಗರ್ ಎನ್ನುವುದರ ಅರ್ಥ ಗುಡಿಸಲು ಎಂದಾಗಿದೆ. ಈ ಶಿಬಿರ ಇವರ ಅಲೆಮಾರಿ ಜೀವನದ ಅಗತ್ಯತೆಗಳಿಗೆ ಸಂಪೂರ್ಣವಾಗಿ ಹೊಂದ್ಕೊಳ್ಳೋ ಸಾಂಪ್ರದಾಯಿಕ ಆಶ್ರಯವಾಗಿದೆ. ಇದು ಅಗ್ಗವಾಗಿರುತ್ತೆ, ದೊಡ್ಡದಾಗಿರುತ್ತೆ, ಬಹಳ ಬೇಗನೆ ಹಾಕ್ಬೋದು ಮತ್ತು ಕೆಳಗಿಳಿಸ್ಬೋದು. ಈ ಗರ್ಗಳನ್ನು ಸಾಗಿಸೋದು ಕೂಡ ತುಂಬ ಸುಲಭ. ಬೇಸಿಗೆಯಲ್ಲಿ ತಂಪಾಗಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ.
ಇವರು ರಚನೆ ಮಾಡೋ ಗರ್ಗಳು ಸಾಮಾನ್ಯವಾಗಿ ದಕ್ಷಿಣಕ್ಕೆ ಮುಖ ಮಾಡಿರ್ತವೆ. ದುಷ್ಟಶಕ್ತಿಗಳನ್ನು ದೂರವಿಡಬಹುದು ಎನ್ನುವ ನಂಬಿಕೆಯಿಂದ ಪ್ರವೇಶ ದ್ವಾರಗಳನ್ನು ಪ್ರಕಾಶಮಾನವಾದ ಬಣ್ಣಗಳಲ್ಲಿ ಚಿತ್ರಿಸಲಾಗಿರುತ್ತೆ. ಇವರ ಆಹಾರದ ಆಧಾರ ಅಂದರೆ ಅದು ಮಾಂಸ. ಹಾಲು ಕೂಡ ಇವರ ಆಹಾರದ ಪ್ರಮುಖ ಅಂಶವಾಗಿದೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಇವರು ಹೈರಾಗ್ ಎನ್ನುವ ಕುದುರೆ ಹಾಲಿನ ಒಂದು ಪಾನೀಯವನ್ನು ತಯಾರು ಮಾಡ್ಕೊಂಡು ಕುಡಿತಾರೆ. ಅದು ತುಂಬ ಆರೋಗ್ಯಕರ. ಅಷ್ಟೇ ಅಲ್ಲ, ಅದನ್ನು ಕುಡಿದ್ರೆ ಹೆಚ್ಚು ಕಾಲ ಸಸ್ಟೈನ್ ಮಾಡ್ಬೋದು ಅಂತ ಅವ್ರು ನಂಬ್ತಾರೆ. ಅವರು ಸಾವಿರಾರು ವರ್ಷಗಳಿಂದ ಹಸುವಿನ ಹಾಲನ್ನು ಬಟ್ಟಿ ಇಳಿಸಿ ಅದರಿಂದ ಮದ್ಯವನ್ನು ತಯಾರು ಮಾಡಿ ಕುಡಿತಾರೆ. ಮಂಗೋಲರು ಎಂದಿಗೂ ತಮ್ಮ ಕುದುರೆಗಳನ್ನು ಗುರುತಿಸೋದಿಲ್ಲ. ಅವುಗಳಿಗೆ ಹೆಸರುಗಳನ್ನು ಕೂಡ ನೀಡೋದಿಲ್ಲ. ಅವುಗಳ ಬಣ್ಣದಿಂದ ಅವುಗಳನ್ನು ಪ್ರತ್ಯೇಕಿಸುತ್ತಾರೆ. ಅವುಗಳನ್ನು ಪ್ರತ್ಯೇಕಿಸೋದಕ್ಕೆ ಅವರು 200ಕ್ಕೂ ಹೆಚ್ಚು ಪದಗಳನ್ನು ಹೊಂದಿದ್ದಾರೆ. ಸಾಮಾನ್ಯವಾಗಿ ನಾವು ಕುದುರೆಯನ್ನು ಕೇವಲ ಸಾಗಣೆಗೆ ಬಳಸ್ತೇವೆ, ಆದರೆ ಅವರಿಗೆ ಕುದುರೆ ಅನ್ನೋದು ಪ್ರಾಣಿಗಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತೆ. ಕ್ರಿಸ್ತಪೂರ್ವ 4000 ವರ್ಷಗಳ ಹಿಂದೆಯೇ ಇವರು ಕುದುರೆಗಳನ್ನು ಬಳಸ್ತಾ ಇದ್ರು. ಗೆಂಘಿಸ್ ಖಾನ್ ಅಂತಹ ಶಕ್ತಿಶಾಲಿ ಸೈನ್ಯವನ್ನು ರಚನೆ ಮಾಡೋದಕ್ಕೆ ಅವರಿಗೆ ಕುದುರೆ ಮೇಲಿನ ನಿಯಂತ್ರಣನೇ ಕಾರಣ ಆಗಿತ್ತು. ಈ ದೇಶ ಯಾಕೆ ಹೀಗೆ ಖಾಲಿಯಾಗಿದೆ ಅಥವಾ ಬರಿದಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ದೇಶದ ಹವಾಮಾನ ಅಥವಾ ಭೌಗೋಳಿಕತೆಯನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ವಿಚಾರ ಜಿಯೋಗ್ರಫಿಗೆ ಸಂಬಂಧಪಟ್ಟಿರೋದ್ರಿಂದ ನಿಮಗೆ ಈ ವಿಚಾರಗಳು ಸ್ವಲ್ಪ ಸಂಕೀರ್ಣ ಅಂತ ಅನಿಸುತ್ತೆ. ನಾವು ಈ ವಿಡಿಯೋದಲ್ಲಿ ಅದನ್ನು ಸರಳೀಕರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮಂಗೋಲಿಯಾ ಒಂದು ಪ್ರಸ್ಥಭೂಮಿಯಾಗಿದೆ. ಇದು ಏಷ್ಯಾದಾದ್ಯಂತ ಎತ್ತರದ ಪ್ರದೇಶವಾಗಿದೆ. ಇದು ಹೆಚ್ಚಿನ ಪರ್ವತ ಶ್ರೇಣಿಗಳಿಂದ ಕೂಡಿದೆ. ಸಮುದ್ರ ಮಟ್ಟದಿಂದ 1000ದಿಂದ 1500 ಮೀಟರ್ಗಳವರೆಗೆ ಎತ್ತರ ಇರೋ ಈ ಪ್ರಸ್ಥಭೂಮಿ ಸಮುದ್ರದಿಂದ ಸುಮಾರು 800 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಈ ಭೂಮಿ ಯಾವುದೇ ಸಾಗರ ಅಥವಾ ಸಮುದ್ರಗಳಿಗೆ ಹೊಂದ್ಕೊಂಡಿಲ್ಲ. ಇಲ್ಲಿ ಚಳಿಗಾಲ ಪ್ರತಿ ಆಗಸ್ಟ್ನಲ್ಲಿ ಪ್ರಾರಂಭ ಆಗುತ್ತೆ. ಚಳಿಗಾಲ ಸಮೀಪಿಸುತ್ತಿದ್ದಾಗೆ ಎಪ್ಪುಗಟ್ಟಿದ ಆರ್ಟಿಕ್ ಮಹಾಸಾಗರದಿಂದ ಸೈಬೀರಿಯಾಕ್ಕೆ ಬೀಸೋ ಶೀತ ಮತ್ತು ಶುಷ್ಕ ಗಾಳಿ ಈ ಪ್ರದೇಶವನ್ನು ಇನ್ನಷ್ಟು ಶೀತಮಯವಾಗಿಸುತ್ತೆ. ಯಾಕೆ ಅಂದರೆ ಆರ್ಟಿಕ್ ಮೇಲಿನ ಗಾಳಿ ಸಾಮಾನ್ಯವಾಗಿ ಸಮುದ್ರದ ಮಂಜುಗಡ್ಡೆಯ ಮೇಲೆ ರೂಪುಗೊಳ್ಳುತ್ತೆ. ಇದು ಸೈಬೀರಿಯಾದ ಶೀತ ಟಂಡ್ರ ಪರಿಸರಕ್ಕಿಂತ ಉತ್ತಮವಾಗಿ ಶಾಖವನ್ನು ಹೊರಸೂಸುತ್ತೆ. ಸೆಪ್ಟೆಂಬರ್ನಿಂದ ಏಪ್ರಿಲ್ವರೆಗೆ ತುಂಬ ಶೀತ ಅಥವಾ ಶುಷ್ಕ ಗಾಳಿ ವಿಶೇಷವಾಗಿ ಮಂಗೋಲಿಯನ್ ಪ್ರಸ್ಥಭೂಮಿಗೆ ತಳ್ಳಲ್ಪಡುತ್ತೆ. ಅಂದರೆ ಮಂಗೋಲಿಯಾದಲ್ಲಿ ಚಳಿಗಾಲ ತುಂಬ ಶೀತ ಅಥವಾ ಶುಷ್ಕವಾಗಿರುತ್ತೆ. ಪ್ರತಿ ಜನವರಿ ತಿಂಗಳಲ್ಲಂತೂ ಸೈಬೀರಿಯಾದಿಂದ ಬರೋ ಈ ಶೀತ ಅಥವಾ ಶುಷ್ಕ ಗಾಳಿ ಮಂಗೋಲಿಯನ್ ಪ್ರಸ್ಥಭೂಮಿಯ ಎತ್ತರದ ಕಣಿವೆಗಳಲ್ಲಿ ಲ್ಯಾಂಡ್ ಆಗಿಬಿಟ್ಟಿರುತ್ತೆ. ಈ ಕಾರಣದಿಂದಾಗಿ ಜನವರಿಯಲ್ಲಿ ಇಲ್ಲಿಯ ತಾಪಮಾನ -30 ಡಿಗ್ರಿ ಸೆಲ್ಸಿಯಸ್ ಇಳಿದಿರುತ್ತೆ. ಈ ಸಮಯದಲ್ಲಿ ಸಾಮಾನ್ಯವಾಗಿ ಈ ದೇಶದಲ್ಲಿ ವಿಲಕ್ಷಣವಾದ ಹಿಮಪಾತಗಳು ಕೂಡ ವೇಗವಾಗಿ ಅಥವಾ ಅನಿರೀಕ್ಷಿತವಾಗಿ ಸಂಭವಿಸ್ತವೆ. ಈ ದೇಶದ ತಾಪಮಾನ ಕೆಲವೊಂದು ಸಾರಿ ಎಷ್ಟು ವಿಚಿತ್ರವಾಗಿ ಬದಲಾಗುತ್ತೆ ಅಂದರೆ ಕೇವಲ 24 ಗಂಟೆಗಳಲ್ಲಿ 30 ಡಿಗ್ರಿ ಸೆಲ್ಸಿಯಸ್ನಷ್ಟು ಬದಲಾಗುತ್ತೆ. ಈ ವಿದ್ಯಮಾನದಿಂದಾಗಿ ಮಂಗೋಲಿಯಾದ ಎಲ್ಲ ನದಿಗಳು ಅಥವಾ ಸರೋವರಗಳು ಕ್ರೂರ ಚಳಿಗಾಲದಲ್ಲಿ ಹೆಪ್ಪುಕಟ್ತವೆ. ವರ್ಷದ ಬಹುಪಾಲು ಸಾರಿಗೆ ಅಥವಾ ನೀರಾವರಿಗೆ ಹೆಚ್ಚು ಉಪಯುಕ್ತವಲ್ಲದಂತೆ ಮಾಡ್ತವೆ. ಈ ದೇಶದ ರಾಜಧಾನಿ ಮತ್ತು ಅತಿ ದೊಡ್ಡ ನಗರವಾದ ಉಲನ್ಬತಾರ್ ಮೇ ಮಧ್ಯದಿಂದ ಹಿಡಿದು ಆಗಸ್ಟ್ ಅಂತ್ಯದವರೆಗೆ ವರ್ಷದ ಸುಮಾರು 3.5 ತಿಂಗಳು ಮಾತ್ರ ಹಿಮದಿಂದ ಮುಕ್ತವಾಗಿರುತ್ತೆ. ಈ ನಗರದ ಸರಾಸರಿ ವಾರ್ಷಿಕ ತಾಪಮಾನ -2.9 ಡಿಗ್ರಿ ಆಗಿರುತ್ತೆ. ಈ ಕಾರಣದಿಂದಾಗಿ ಉಲನ್ಬತಾರ್ ನಗರವನ್ನು ಈ ಗ್ರಹದ ಅತ್ಯಂತ ಶೀತ ರಾಜಧಾನಿ ಅಂತ ಕರೀತಾರೆ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಮಂಗೋಲಿಯನ್ ಪ್ರಸ್ಥಭೂಮಿ ಹೆಚ್ಚಿನ ಪರ್ವತಗಳಿಂದ ಆವೃತವಾಗಿದ್ದು ಬಹುತೇಕ ಎಲ್ಲ ದಿಕ್ಕಿನಿಂದ ಹೆಚ್ಚಿನ ಮಳೆ ಪ್ರವೇಶ ಮಾಡದಂತೆ ತಡೆಯುತ್ತೆ. ಈ ಕಡೆ ದಕ್ಷಿಣಕ್ಕೆ ಎತ್ತರದ ಹಿಮಾಲಯ ಮತ್ತು ಕುನ್ಲುನ್ ಚಾನ್ ಪರ್ವತಗಳು ಆ ದಿಕ್ಕಿನಿಂದ ಬರುವ ಮಳೆಯನ್ನು ತಡಿತವೆ. ಪಶ್ಚಿಮದಲ್ಲಿ ಆಲ್ಟೈ ಪರ್ವತಗಳು ಮಳೆಯನ್ನು ತಡಿತವೆ. ಸೆಪ್ಟೆಂಬರ್ ಮತ್ತು ಏಪ್ರಿಲ್ ನಡುವಿನ ದೀರ್ಘ ಚಳಿಗಾಲದಲ್ಲಿ ಮಂಗೋಲಿಯಾದಲ್ಲಿ ಎಲ್ಲಿಯೂ ಕೂಡ ಮಳೆಯಾಗೋದಿಲ್ಲ. ಅವರು ಪಡೆಯೋ ಯಾವುದೇ ಮಳೆ ಸಾಮಾನ್ಯವಾಗಿ ಸೈಬೀರಿಯಾದಿಂದ ಗಾಳಿಯೊಂದಿಗೆ ಬೀಸೋ ಹಿಮ ಮಾತ್ರ. ವರ್ಷಕ್ಕೆ ಸರಾಸರಿ 257 ದಿನ ಬಿಸಿಲು ಮತ್ತು ಮೋಡಮುಕ್ತ ದಿನಗಳನ್ನು ಈ ದೇಶ ಹೊಂದಿರುತ್ತೆ. ಇದು ಈ ದೇಶಕ್ಕೆ ಶಾಶ್ವತ ನೀಲಿ ಅಥವಾ ಆಕಾಶದ ಭೂಮಿ ಎನ್ನುವ ಅಡ್ಡ ಹೆಸರನ್ನು ತಂದುಕೊಟ್ಟಿದೆ. ಇದೆಲ್ಲದರ ಪರಿಣಾಮ ಏನಾಗಿದೆ? ವಿಶ್ವದ 6ನೇ ಅತಿ ದೊಡ್ಡ ಮರುಭೂಮಿಯಾದ ಮಂಗೋಲಿಯನ್ ಪ್ರಸ್ಥಭೂಮಿಯ ಆಗ್ನೇಯದಲ್ಲಿ ವಿಶಾಲವಾದ ಗೋಬಿ ಮರುಭೂಮಿಯ ಅಸ್ತಿತ್ವಕ್ಕೆ ಕಾರಣವಾಗಿದೆ. ಈ ದೇಶದ ವಿಶಾಲವಾದ ಭೂಮಿಯಲ್ಲಿ ಕೇವಲ 1% ಕೂಡ ಕೃಷಿಯೋಗ್ಯವಾದ ಭೂಮಿ ಇಲ್ಲ. ವಿಶ್ವದ 18ನೇ ಅತಿ ದೊಡ್ಡ ದೇಶವಾಗಿದ್ದರೂ ಕೂಡ ಮಂಗೋಲಿಯಾ ಅಲ್ಬೇನಿಯಾಗಿಂತ ಕಡಿಮೆ ಲಭ್ಯ ಇರೋ ಕೃಷಿಯೋಗ್ಯ ಭೂಮಿಯನ್ನು ಹೊಂದಿದೆ. ಇಲ್ಲಿಯ ಜನ ಕೃಷಿ ಮಾಡೋದಾಗಲಿ ಅಥವಾ ಕೃಷಿ ಸಮಾಜವನ್ನು ಅಭಿವೃದ್ಧಿ ಮಾಡೋದಾಗಲಿ ಕನಸಿನ ಮಾತಾಗಿದೆ. ಅಲ್ಲಲ್ಲೇ ಕಣಿವೆಗಳಲ್ಲಿ ವಿಶಾಲವಾದ ಹುಲ್ಲುಗಾವಲುಗಳಿರೋ ಕಾರಣ ಜಾನುವಾರುಗಳನ್ನು ಮೇಯಿಸೋದಕ್ಕೆ ಇಲ್ಲಿಯ ಜನ ಅಲೆಮಾರಿ ಪ್ರವೃತ್ತಿಗಳನ್ನು ಬೆಳೆಸ್ಕೊಂಡಿದ್ದಾರೆ. ಋತುಗಳಿಗೆ ಅನುಗುಣವಾಗಿ ಅಲೆಮಾರಿ ಕುರಿಗಾಹಿಗಳು ತಮ್ಮ ಜಾನುವಾರುಗಳು, ಕುಟುಂಬಗಳು ಮತ್ತು ಗುರುಗಳನ್ನು ಸಮತಟ್ಟಾದ ಹುಲ್ಲುಗಾವಲಿನಾದ್ಯಂತ ಬದಲಾಯಿಸ್ತಾ ಹೋಗ್ತಾರೆ. ತೀರ ಇತ್ತೀಚೆಗೆ ಅಂದರೆ 2009 ಮತ್ತು 10 ನಡುವೆ ಕಠಿಣ ಚಳಿಗಾಲದಲ್ಲಿ ಮಂಗೋಲಿಯಾದಲ್ಲಿ ಸಂಭವಿಸಿದ ವಿಲಕ್ಷಣ ಹಿಮಪಾತಗಳು ಆ ದೇಶದ 8 ಮಿಲಿಯನ್ಗಿಂತ ಹೆಚ್ಚು ಜಾನುವಾರುಗಳನ್ನು ನಾಶ ಮಾಡ್ತವೆ. ಅನೇಕ ಅಲೆಮಾರಿ ಕುರಿಗಾಹಿಗಳು ತಮ್ಮಲ್ಲಿದ್ದ ಎಲ್ಲವನ್ನೂ ಕಳ್ಕೊಳ್ತಾರೆ. ನಂತರ ಮಂಗೋಲಿಯಾದ ಏಕೈಕ ಪ್ರಮುಖ ನಗರವಾದ ಉಲನ್ಬತಾರ್ಗೆ ವಲಸೆ ಹೋಗ್ತಾರೆ. ಈ ವಿಲಕ್ಷಣವಾದ ವಿಚಾರಗಳು ಅವರಿಗೆ ಸಾವಿರಾರು ವರ್ಷಗಳಿಂದ ತಲೆಮಾರುಗಳಿಂದ ಬಂದಿರತಕ್ಕಂಥ ನಿಸರ್ಗದತ್ತವಾದ ಜೀವನ ಶೈಲಿಯಾಗಿದೆ. ವೀಕ್ಷಕರೇ, ಮಂಗೋಲಿಯಾ ಹೆಸರು ಕೇಳಿದ ತಕ್ಷಣ ಜನ ನೆನೆಸ್ಕೊಳ್ಳೋದು ಗೆಂಘಿಸ್ ಖಾನ್ ಎನ್ನುವ ವ್ಯಕ್ತಿಯನ್ನು. ಇತಿಹಾಸದಲ್ಲಿ ಇದೊಂದು ಕರಾಳ ಹೆಸರು.
ಅವನು ಹಾದು ಹೋದ ಸ್ಥಳದಲ್ಲಿ ಅವನು ವಿನಾಶದ ಕಥೆಗಳನ್ನು ಬಿಟ್ಟು ಹೋಗಿದ್ದಾನೆ. ಇತಿಹಾಸದಲ್ಲಿ ಏಷ್ಯಾದ ಇಷ್ಟು ದೊಡ್ಡ ಭಾಗವನ್ನು ಆ ವ್ಯಕ್ತಿಯನ್ನು ಬಿಟ್ಟರೆ ಯಾರು ಕೂಡ ಆಕ್ರಮಿಸಿಕೊಂಡಿರಲಿಲ್ಲ. 12ನೇ ಶತಮಾನದ ಮಧ್ಯದಲ್ಲಿ ಜನಿಸಿದ ಗೆಂಘಿಸ್ ಖಾನ್ ತಂದೆಯನ್ನು ವಿಷ ಹಾಕ್ಕೊಳ್ತಾರೆ. ಆ ಸಮಯದಲ್ಲಿ ಮಂಗೋಲಿಯಾದಲ್ಲಿ ಅನೇಕ ಕುಲಗಳು ಯುದ್ಧ ಮಾಡ್ತಾ ಇದ್ವು. ಜನರನ್ನ ಭಯದಿಂದಲ್ಲ, ನಂಬಿಕೆಯಿಂದ ಗೆಲ್ತಾನೆ. ಅವರ ಎಲ್ಲ ಬುಡಕಟ್ಟು ಕುಲಗಳನ್ನು ಒಟ್ಟುಗೂಡಿಸಿ ಒಂದು ಶಿಸ್ತುಬದ್ಧ ಸೇನೆಯನ್ನು ಕಟ್ತಾನೆ. ಈ ಕಾರಣದಿಂದಾಗಿ ಅವನಿಗೆ ಚಂಗೀಸ್ ಖಾನ್ ಎನ್ನುವ ಬಿರುದು ಕೂಡ ಸಿಕ್ಕಿತ್ತು. ಗೆಂಘಿಸ್ ಖಾನ್ ವಿಶ್ವದ ಅತಿ ದೊಡ್ಡ ಸಾಮ್ರಾಜ್ಯದ ರಾಜನಾಗಿದ್ದ. ಅವನ ಆಳ್ವಿಕೆಯಲ್ಲಿ ಮಂಗೋಲಿಯಾ ಎಷ್ಟು ಶಕ್ತಿಶಾಲಿಯಾಗಿತ್ತು ಅಂದರೆ ಅವರೊಂದಿಗೆ ಹೋರಾಟ ಮಾಡಲಿಕ್ಕೆ ಯಾರೂ ಕೂಡ ಆಲೋಚನೆ ಮಾಡ್ತಿರಲಿಲ್ಲ. ಮಂಗೋಲಿಯನ್ ಸೈನ್ಯವನ್ನು ಅತ್ಯಂತ ಕ್ರೂರ ಅಂತ ಪರಿಗಣಿಸಲಾಗಿತ್ತು. ಅವರು ಶತ್ರುಗಳ ಶಿರಶ್ಛೇದ ಮಾಡಿ ಅದನ್ನು ಅಡ್ಡದಾರಿಯಲ್ಲಿ ನೇತಾಕ್ತಾ ಇದ್ರು. ಯಾವುದೇ ರಾಜ ಕೂಡ ಆತನಿಂದ ದ್ವೇಷವನ್ನು ಕಟ್ಕೊಳ್ಲಿಕ್ಕೆ ಬಯಸ್ತಾ ಇರಲಿಲ್ಲ. ವಿಚಿತ್ರ ಏನಂದರೆ ಯುದ್ಧ ಗಾಯವೋ ಅಥವಾ ಅನಾರೋಗ್ಯವೋ ಅವನ ಅಂತ್ಯ ಮಾತ್ರ ಇತಿಹಾಸದ ಅತಿ ದೊಡ್ಡ ರಹಸ್ಯಗಳಲ್ಲಿ ಒಂದಾಗಿ ಉಳ್ಕೊಂಡಿದೆ. ಪ್ರಪಂಚದ ಎಲ್ಲ ಮಹಾನ್ ರಾಜರು ಅಥವಾ ಚಕ್ರವರ್ತಿಗಳು ಸಾಮಾನ್ಯವಾಗಿ ಮರಣಾನಂತರ ತಮ್ಮ ಗುರುತನ್ನು ಬಿಟ್ಟೋಗ್ಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಗೆಂಘಿಸ್ ಖಾನ್ ವಿಚಿತ್ರವಾದ ಇಚ್ಛೆಯನ್ನು ಹೊಂದಿದ್ದ. ಅವನು ಸತ್ತ ಮೇಲೆ ಅವನ ಯಾವುದೇ ಗುರುತು ಉಳಿಯೋದಕ್ಕೆ ಅವನು ಬಯಸಿರಲಿಲ್ಲ. ಅವನು ಕೇವಲ ದಂತಕಥೆಗಳಲ್ಲಿ ಕಣ್ಮರೆಯಾಗೋದಕ್ಕೆ ಬಯಸಿದ್ದ. ನೀವು ಇವನ ಅಂತ್ಯದ ಇತಿಹಾಸವನ್ನು ಕಿತ್ತಿಕಿದ್ರೆ ಎಲ್ಲ ಅಂತ್ಯಕ್ಕಂತೆನೇ ಸಿಗುತ್ತೆ ಹೊರತು ನಿಖರವಾದ ಮಾಹಿತಿ ಎಲ್ಲೂ ಕೂಡ ಸಿಗೋದಿಲ್ಲ. ಆದರೆ ಅವನನ್ನು ರಹಸ್ಯವಾಗಿ ಹೂಳಲಾಯಿತು ಅಂತ ಹೇಳಲಾಗುತ್ತೆ. ಕಡೆಗೆ ಹೂಳಿದ ಸೈನಿಕರನ್ನು ಕೂಡ ಸಾಯಿಸಲಾಯಿತು ಅಂತ ಹೇಳಲಾಗುತ್ತೆ. ಡ್ರೋನ್ಗಳನ್ನು ಬಳಸಿ ಸ್ಯಾಟಲೈಟ್ನಿಂದ ಸ್ಕ್ಯಾನ್ ಮಾಡಿ ಮಂಗೋಲಿಯಾದ ವಿಶಾಲ ಅರಣ್ಯದ ಪ್ರತಿಯೊಂದು ಇಳಿಜಾರು ಮತ್ತು ನೆರಳಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಟ್ರೈನ್ ಮಾಡಿ ಅವನ ಸಮಾಧಿಯನ್ನು ಹುಡುಕಲಾಗಿದೆ. ಆದರೆ ಇದುವರೆಗೆ ಎಲ್ಲ ಪ್ರಯತ್ನಗಳು ವಿಫಲವಾಗಿದ್ದಾವೆ. ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಕೂಡ ಈ ಪ್ರಯತ್ನವನ್ನು ಮಾಡಿ ವಿಫಲವಾಗಿದೆ. ಇವತ್ತಿಗೂ ಕೂಡ ಮೂಲ ಮಂಗೋಲಿಯನ್ನರು ಗೆಂಘಿಸ್ ಖಾನ್ ಅವರ ಸಮಾಧಿಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಆಸಕ್ತಿಯನ್ನು ಹೊಂದಿಲ್ಲ. ಆ ಸಮಾಧಿಯನ್ನು ಆಗಿದ್ರೆ ಜಗತ್ ನಾಶ ಆಗುತ್ತೆ ಅಂತ ಅವ್ರು ನಂಬ್ತಾರೆ. ವೀಕ್ಷಕರ, ಕುದುರೆಗಳು ಮತ್ತು ಬೇಟೆಯ ಶ್ರೇಷ್ಠ ಪಕ್ಷಿ ಗೋಲ್ಡನ್ ಈಗಲ್ ಅವರ ಜೀವನದ ಅವಿಭಾಜ್ಯ ಅಂಗವಾಗಿದ್ದವು. ಜೀವನೋಪಾಯವನ್ನು ಗಳಿಸುವ ಒಂದು ಮಾರ್ಗಕ್ಕಿಂತ ಹೆಚ್ಚಾಗಿ ಇವರು ಸಾವಿರಾರು ವರ್ಷಗಳಿಂದ ಬಾಲ್ಯದಿಂದಲೂ ಕೂಡ ಆ ಕಜಕ್ ಹುಡುಗರಿಗೆ, ಹದ್ದು ಮರಿಗಳಿಗೆ ಹೇಗೆ ತರಬೇತಿ ನೀಡಬೇಕು ಅಂತ ಕಲಿಸಲಾಗ್ತಾ ಇತ್ತು. ಈ ದೇಶದಲ್ಲಿ ಗೋಲ್ಡನ್ ಈಗಲ್ ತೀಕ್ಷ್ಣವಾದ ಬೇಟೆಯ ಪಾಲುದಾರ ಮಾತ್ರವಲ್ಲ, ಶಕ್ತಿಯನ್ನು ಹೊತ್ತ ಪೂರ್ವಜರ ಆತ್ಮದ ಸಕಾರ ಅಂತ ಪರಿಗಣನೆ ಮಾಡ್ತಾರೆ. ಕೈಯಿಂದ ತಿನ್ನೋದರಿಂದ ಹಿಡಿದು ಹಕ್ಕಿಗೆ ನಿಜವಾಗಿ ಬೇಟೆಯಾಡೋದನ್ನು ಕಲಿಸೋವರೆಗೆ ನೀವು ಈ ದೇಶದಲ್ಲಿ ಎಲ್ಲೆಲ್ಲೂ ಕೂಡ ಒಂದು ನಾಟಕೀಯ ದೃಶ್ಯವನ್ನು ಕಾಣ್ಬೋದು. ಈ ಗೋಲ್ಡನ್ ಈಗಲನ್ನು ತನ್ನ ತೋಳಿನ ಮೇಲೆ ಎತ್ಕೊಂಡು ತುಪ್ಪಳ ಬಟ್ಟೆಗಳನ್ನು ಧರಿಸಿದ ಬೇಟೆಗಾರರು ಎಲ್ಲೆಲ್ಲೂ ಕೂಡ ಈ ದೇಶದಲ್ಲಿ ನಿಮಗೆ ಕಾಣಿಸ್ಕೊಳ್ತಾರೆ. ಈ ಹದ್ದುಗಳು ಆಕಾಶದಾದ್ಯಂತ ತನ್ನ ಭವ್ಯವಾದ ರೆಕ್ಕೆಗಳನ್ನು ಹರಡಿದಾಗ ಅಥವಾ ಗಾಳಿಯಲ್ಲಿ ಕತ್ತರಿಸಿದ ಬಾಣದಂತೆ ಮೇಲೆರಗಿದಾಗ, ಚುರುಕಾದ ಹಿಮನರಿಗಳು ಮತ್ತು ಮೊಲಗಳನ್ನು ಬೆನ್ನಟ್ಟಿದಾಗ ನೋಡುಗರಿಗಂತೂ ಅದೊಂದು ರೋಮಾಂಚನ ಕ್ಷಣವಾಗಿರುತ್ತೆ. ವೀಕ್ಷಕರೇ, ಇಲ್ಲಿನ ನಾದಮ್ ಉತ್ಸವ ಎನ್ನುವುದು ಮಂಗೋಲಿಯಾದ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಮುಖ ರಾಷ್ಟ್ರೀಯ ಹಬ್ಬ ಆಗಿದೆ. ಪ್ರತಿ ವರ್ಷ ಜುಲೈ 11ರಿಂದ 13ರವರೆಗೆ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ದೇಶದಲ್ಲಿ ಈ ಉತ್ಸವವನ್ನು 3 ಪುರುಷ ಕೌಶಲ್ಯಗಳ ಹಬ್ಬ ಅಂತ ಕರೀತಾರೆ. ಈ ನಾದಮ್ ಹಬ್ಬದಲ್ಲಿ ಸಾಮಾನ್ಯವಾಗಿ ಕುಸ್ತಿ, ಮಂಗೋಲಿಯಾದ ಅತ್ಯಂತ ಹಳೆಯ ಕ್ರೀಡೆಯಾದ ಕುದುರೆ ಓಟ, ಬಿಲ್ಲುಗಾರಿಕೆ, ಈ ಆಟಗಳಿಗಾಗಿ ಪುರುಷರು ಮತ್ತು ಮಹಿಳೆಯರು ಭಾಗವಹಿಸ್ತಾರೆ. ಈ ನಾದಮ್ ಉತ್ಸವದ ಬೇರುಗಳು ಸಾಮಾನ್ಯವಾಗಿ ಚಂಗೀಸ್ ಖಾನ್ ಕಾಲಕ್ಕೆ ಹೋಗ್ತವೆ. ಮಂಗೋಲಿಯನ್ ಜನ ಇದನ್ನು ಸ್ವತಂತ್ರದ ಸಂಕೇತವಾಗಿ ಆಚರಣೆ ಮಾಡ್ತಾರೆ. ನಾದಮ್ ಉತ್ಸವ ಮಂಗೋಲಿಯಾದ ಶಕ್ತಿ, ಕೌಶಲ್ಯ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸೋ ರಾಷ್ಟ್ರೀಯ ಹಬ್ಬ ಅಂತ ಅನ್ಸ್ಕೊಂಡಿದೆ. ವೀಕ್ಷಕರ, ಇಷ್ಟು ವಿಶಾಲವಾದ ಭೂಮಿ, ಇಷ್ಟು ಕಡಿಮೆ ಜನ, ಆದರೂ ಅಪಾರ ಇತಿಹಾಸ ಮತ್ತು ಪ್ರಕೃತಿಯ ಶಕ್ತಿ. ಮಂಗೋಲಿಯಾ ನಮಗೆ ಕಲಿಸೋ ಪಾಠ ಏನಂದರೆ, ಪ್ರಗತಿ ಎಂದರೆ ಸದಾ ಗದ್ದಲವಲ್ಲ, ಕೆಲವೊಮ್ಮೆ ಮೌನದಲ್ಲೇ ಮಹತ್ವ ಅಡಗಿರುತ್ತೆ. ಅಲೆಮಾರಿ ಜೀವನ, ಅಂತ್ಯವಿಲ್ಲದ ಹುಲ್ಲುಗಾವಲುಗಳು ಮತ್ತು ಕಾಲವನ್ನು ಮೀರಿ ನಿಂತ ಸಂಸ್ಕೃತಿ ಮಂಗೋಲಿಯಾ ಇಂದಿಗೂ ವಿಶ್ವಕ್ಕೆ ವಿಭಿನ್ನವಾಗಿ ಕಾಣಿಸುತ್ತೆ. ವೀಕ್ಷಕರೇ, ನೀವು ಈ ವಿಡಿಯೋದಿಂದ ಹೊಸದಾಗಿ ಏನಾದರೂ ತಿಳಿದುಕೊಂಡಿದ್ರೆ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಒಂದು ಜಗತ್ತು ಅಂತ್ಯವಿಲ್ಲದ ಜ್ಞಾನ ಪ್ರತಿ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಹೊಸ ಅದ್ಭುತ ವಿಡಿಯೋಗಳಿಗಾಗಿ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸ್ಟೇ ಟ್ಯೂನ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.